ವಾಲ್ಮೀಕಿ. ಇಷ್ಟೇನಾ ಜೋರು? ಜೈ ವಾಲ್ಮೀಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮನನ್ನ ಮನೆ ಮನೆಗೆ ಗುರುತು ಪರಿಚಯ ಮಾಡಿದ್ದು ವಾಲ್ಮೀಕಿ ಮಹರ್ಷಿಯರು. ಆದ್ದರಿಂದ ವಾಲ್ಮೀಕಿ ಮತ್ತು ರಾಮ ಇವೆರಡು ನಮಗೆ ಬಹಳ ಪೂಜ್ಯರು. ಅದಕ್ಕೆ ಅವರಿಬ್ಬರಿಗೆ ಜೈ ಅಂತ ನಾನು ಕೂಗಿದ್ದೀನಿ, ನೀವು ಜೈಕಾರವನ್ನು ಹಾಕಿದ್ದೀರಾ. ಈ ಒಂದು ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ನನ್ನ ನಮಸ್ಕಾರ. ವಚನಾನಂದ ಮಹಾಸ್ವಾಮಿಗಳ ಪೂಜ್ಯರು, ಅವರ ಪಾದ ಕಮಲಗಳಲ್ಲಿ ನನ್ನ ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರು, ಈ ರಿಸರ್ವೇಷನ್ ಬರಬೇಕಾದ್ರೆ ಜೇನುಗೂಡಿಗೆ ಕಲ್ಲೊಡಿಯೋದು ಬೇಡ ಅಂತ ಎಲ್ಲರೂ ಹೇಳಿದ್ರು. ಅವತ್ತು ಯಾರ್ಯಾರು ವಿರೋಧ ಪಕ್ಷದಲ್ಲಿದ್ದರು ಎಲ್ಲರೂ ಹೇಳಿದ್ರು, ಬುದ್ಧಿ ಇದೆಯಾ ನಿಮ್ಮ ಬೊಮ್ಮಾಯಿ ಅವ್ರಿಗೆ, ಸ್ವಲ್ಪ ಹೇಳಪ್ಪ ನೀನು, ಈ ರಿಸರ್ವೇಷನ್ ತಂಟೆಗೆ ಹೋದ್ರೆ ಬಹಳ ಕದರ್. ಈ ಸಮುದಾಯ ತುಳಿತಕ್ಕೆ ಒಳಗಾದಂಥ ಸಮುದಾಯ. ಇಲ್ಲಿ ವಿದ್ಯಾಭ್ಯಾಸಕ್ಕೆ, ನೌಕರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅವಕಾಶ ಮಾಡಿಕೊಟ್ರು. ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ನಮ್ಮ ರಾಜುಗೌಡ, ನಮ್ಮಲ್ಲೆಲ್ಲ ಬೆಂಗಳೂರು ಬಂದರೆ ಅವರು ಗೌಡ ಆಗೋಗ್ಬಿಡ್ತಾನೆ, ನಿಮ್ಮಲ್ಲಿ ಬಂದರೆ ಅವರೆಲ್ಲ ವಾಲ್ಮೀಕಿ ಆಗೋತಾನೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತ ರಾಜುಗೌಡ, ಅದೇ ರೀತಿ ಮತ್ತೊಬ್ಬ ನನ್ನ ಸ್ನೇಹಿತರಾದಂಥ ರೇಣುಕಾಚಾರ್ಯ ಅವರೇ, ಸನ್ಮಾನ್ಯ BP ಹರೀಶ್ ಅವರೇ, ಬಂಗಾರು ಹನುಮಂತ ಅವರೇ, ಮಾನಪ್ಪ ಅವರೇ, ಪಾತವಿ ಗೌಡ ಪಾಟೀಲ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮಾಜದ ಎಲ್ಲ ಬಂಧುಗಳೇ. ಯಾವುದೇ ಒಂದು ಸಮಾಜ ಮುಂದೆ ಬರಬೇಕು ಅಂತ ಹೇಳಿದ್ರೆ ಆ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಬೇಕು. ಇವತ್ತು ಪ್ರಪಂಚ ಹಾಗೇ ಇರೋದು. ಪ್ರಪಂಚ ಯಾರನ್ನ ಗುರುತು ಮಾಡ್ತಾ ಇದೆ? ಅಮೇರಿಕಾವನ್ನ ಯಾಕೆ ಗುರುತು ಮಾಡ್ತಾ ಇದೆ? ಲಂಡನ್ನ ಯಾಕೆ ಗುರುತು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾಭ್ಯಾಸದ ಸಂಖ್ಯೆ 100ಕ್ಕೆ 99%ಗಿಂತ ಜಾಸ್ತಿ ಇದೆ. ಅದಕ್ಕೆ ಆ ದೇಶಗಳು ಮುಂದುವರಿಯುತ್ತೆ. ಸಮಾಜಗಳು ಅಷ್ಟೇ. ಯಾವ ಸಮಾಜದಲ್ಲಿ ವಿದ್ಯಾಭ್ಯಾಸ ಜಾಸ್ತಿ ಇರುತ್ತೋ ಅಲ್ಲಿ ಸರ್ವೇ ಸಾಮಾನ್ಯವಾಗಿ IAS IPS ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲ ಜಾಸ್ತಿ ಆಗೇ ಆಗ್ತಾರೆ. ವಿದ್ಯೆ ಒಂದು ರೀತಿ ಪರಿವರ್ತನೆ. ವಾಲ್ಮೀಕಿ ಹೇಗೆ ರಾಮಾಯಣ ಬರೆಯುವ ಮುಖಾಂತರ ಇಡೀ ಪ್ರಪಂಚಕ್ಕೆ ಆದರ್ಶ ಪುರುಷರಾಗೂ ಪೂಜ್ಯರಾದರು, ಅದೇ ರೀತಿ ನಾವು ಕೂಡ ಆ ಜನಾಂಗದಲ್ಲಿ ಹುಟ್ಟಂದ್ರು, ಆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಕೂಡ ಅದೇ ರೀತಿ ಬೆಳವಣಿಗೆ ಕಾಣಬೇಕಾದ್ರೆ ನಮ್ಮ ಸಮಾಜದಲ್ಲೂ ಕೂಡ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಬೇಕು. ಈಗ ನಮ್ಮ ಸರ್ಕಾರ ಇದ್ದಾಗ ರಿಸರ್ವೇಷನ್ ಅನ್ನ ಜಾಸ್ತಿ ಮಾಡಿದಿರಿ. ನಾನೇ ಸ್ವತಃ 2 ಬಾರಿ ಅವರು 254 ದಿನ ಧರಣಿ ಮಾಡಿದಾಗ, ವಿಧಾನಸೌಧ ಹತ್ತಿರ ಧರಣಿ ಮಾಡಿದಾಗ ನಾನು 2 ಬಾರಿ ಸ್ವಾಮೀಜಿಯವರನ್ನು ಭೇಟಿ ಮಾಡಿದ್ದೆ. ಒಂದು ಬಾರಿ ಈ ಒಂದು ಹೋರಾಟವನ್ನ ಸ್ವಲ್ಪ ಮುಂದೆ ಹಾಕಿ ಅಂತ ಹೇಳಕ್ಕೆ, ಇನ್ನೊಂದ್ಸರಿ 2ನೇ ಸರಿ ಮೊದಲ ಆದೇಶ ಪತ್ರ ಈ ರಿಸರ್ವೇಷನ್ನಿನ ಕ್ಯಾಬಿನೆಟ್ ಡಿಸಿಷನ್ ಆಯಿತು. ಬೊಮ್ಮಾಯಿ ನೇತೃತ್ವದ ಕ್ಯಾಬಿನೆಟ್ ಡಿಸಿಷನ್ ಆಯಿತು. ಆಗ ಈ ಪತ್ರವನ್ನ ಯಾರು ತಗೊಂಡೋಗಿ ಕೊಡೋದು ಅಂತೇಳಿ ಬೊಮ್ಮಾಯಿ ಅವರು ನನ್ಗೆ ಕೊಟ್ರು, ನೀನೇ ತಗೊಂಡೋಗಿ ಕೊಡಪ್ಪ ಅಂತೇಳಿ. ನಾನೇ ಮೊದಲು ಈ ರಿಸರ್ವೇಷನ್ ಅನ್ನ ನಿಮ್ಮ ಸಮುದಾಯಕ್ಕೆ ಸ್ವಾಮೀಜಿಯವರಿಗೆ ತಗೊಂಡೋಗಿ ಕೊಟ್ಟವನು. ನಾನು ಕೊಟ್ಟು ಅವತ್ತು ಈ ಆದೇಶ ಆಗಿದೆ. ಈ ಸಮಾಜ ಜನಾಂಗ ಮುಂದುವರಿಯುವಂಥದ್ದಕ್ಕೆ ಈ ರಿಸರ್ವೇಷನ್ ಬಹಳ ಮುಖ್ಯ. ಅದನ್ನ ನಾವು ಮಾಡಿದಿರಿ, ನಮ್ಮ ಸರ್ಕಾರ ಮಾಡಿದಿರಿ ಅನ್ನೋ ಮಾತನ್ನ ಇವತ್ತು ಹೇಳಿದಿರಿ. ಅದೇ ರೀತಿ ಮನವಿನೂ ಕೊಟ್ಟಿದ್ದಾರೆ. ಈಗಾಗಲೇ ಅಯೋಧ್ಯೆ ರಾಮ ಮಂದಿರದ ಹತ್ತಿರ ವಾಲ್ಮೀಕಿ ಮಹರ್ಷಿಗಳ ದೇವಸ್ಥಾನ ಆಗ್ಬೇಕು ಅಂತ. ಆಗ್ಬೇಕಾ? ಆ ಕಡೆ ಯಾರು ಕೇಳ್ತಾನೆ ಇಲ್ಲ.
ಆಗಲೇಬೇಕು, ಹಾಗೆ ಆಗುತ್ತೆ. ಈಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ಗೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗುರುಗಳು ಹೋಗಿದ್ರಲ್ಲ, ನೀವು ಹೋಗಿ ಅದೇ ಏರ್ಪೋರ್ಟ್ ಅಲ್ಲಿ ಇಳಿದಿದ್ದು ವಾಲ್ಮೀಕಿ ಮಹರ್ಷಿದು. ಆ ಏರ್ಪೋರ್ಟ್ಗೆ ವಾಲ್ಮೀಕಿ ಹೆಸರನ್ನ ಇಟ್ಟಿದ್ದಾರೆ ಈಗಾಗಲೇ. ಅಂತಾರಾಷ್ಟ್ರೀಯ ಹೇಗೆ ಕೆಂಪೇಗೌಡ ಏರ್ಪೋರ್ಟ್ ಇದೆ ಅದೇ ರೀತಿ ಅಲ್ಲೂ ಕೂಡ ಆಗಿದೆ. ನನಗನ್ಸುತ್ತೆ ಈಗಾಗಲೇ ನಮ್ಮ ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಈ ಎಲ್ಲ ಯೋಚನೆಗಳನ್ನು ಮಾಡಿದ್ದಾರೆ. ನಿಮ್ಮ ಮನವಿ ಏನಿದೆ ಅದಕ್ಕೆ 100% ಆಗುವಂತ ಎಲ್ಲ ವ್ಯವಸ್ಥೆನೂ ಕೂಡ ಯೋಗಿ ಆದಿತ್ಯ ಅವರು ಮಾಡೇ ಮಾಡ್ತಾರೆ. ಆ ಭರವಸೆ ನನಗೂ ಇದೆ. ನಾನು ಈ ಅಧಿವೇಶನ ಆದಮೇಲೆ ನಾವು ಬೊಮ್ಮಾಯಿಯವರೆಲ್ಲ ಈ ಅಧಿವೇಶನ ಆದಮೇಲೆ, ಯಾಕಂದ್ರೆ ಗುರುಗಳು ನಮಗಿಂತ ಮುಂಚೆ ಹೋಗಿ ದರ್ಶನ ಮಾಡ್ಬಿಟ್ಟವ್ರು, ನಮ್ಗೆ ಹೇಳಲಿಲ್ಲ. ರಾಮನೇ ಕರ್ಸ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ, ಯಾಕಂದ್ರೆ ವಾಲ್ಮೀಕಿ ಫಸ್ಟ್ ಹೋಗ್ಬೇಕಲ್ಲ, ಅದಕ್ಕೆ ರಾಮನೇ ಕರ್ಸ್ಕೊಂಡ್ಬಿಟ್ಟಿದ್ದಾನೆ. ನಾವು ಈ ಅಧಿವೇಶನ ಆದ ತಕ್ಷಣ ನಾವು ಕೂಡ ಅಲ್ಲಿಗೆ ಹೋಗ್ತೀರಿ. ಆ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ನಾನು ಮತ್ತೆ ಬಸವರಾಜ ಬೊಮ್ಮಾಯಿಯವರು ಭೇಟಿ ಮಾಡಿ, ಈ ನಿಮ್ಮ ಮಂದಿರ ಆಗುವಂತ ಒಂದು ಒಳ್ಳೆ ಕಾರ್ಯ, ನೀವು ಕೇಳ್ತಾ ಇರೋದೇನೋ ಬೇಡಿಕೆ ಅಂತಲ್ಲ, ಬೇಡಿಕೆನೂ ಅಲ್ಲ, ಆಗ್ರಹನೂ ಅಲ್ಲ, ಸರಿಯಾದಂತ ಒಂದು ಕ್ರಮ ಅದು ಇರಲೇಬೇಕು. ಎಲ್ಲಿ ರಾಮ ಇದಾನೋ ಅಲ್ಲಿ ವಾಲ್ಮೀಕಿ ಇರಲೇಬೇಕು, ಅದು ಪದ್ಧತಿ. ಆ ದೃಷ್ಟಿಯಿಂದ ಈ ವಿಚಾರನೂ ಕೂಡ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡ್ತೀರಿ. ಈ ಸಮಾಜ ಮುಂದೆ ಬರಬೇಕು. ಈ ಸಮಾಜದಲ್ಲಿ ಇರುವಂತ ರಾಜಗೌಡರು ಹೇಳ ರೀತಿ ಈ ಸಮಾಜದಲ್ಲಿರೋ ಯುವಕರು ಮುಂದೆ ಬರಬೇಕು. ಈ ಸಮಾಜನೂ ಕೂಡ ರಾಜಕೀಯವಾಗಿ ಶಕ್ತಿಶಾಲಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಬೇಕು. ಆ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಅನ್ನೋ ಮಾತನ್ನು ಹೇಳಿ, ಅದನ್ನ ರಿಸರ್ವೇಶನ್ 9ನೇ ಶೆಡ್ಯೂಲ್ಗೆ ಸೇರ್ತಕ್ಕಂಥದ್ದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು, ಯಾಕಂದ್ರೆ ಈ ರಿಸರ್ವೇಶನ್ ತಂದವರು, ಈ ಸಮಾಜಕ್ಕೆ ರಿಸರ್ವೇಶನ್ ಅನ್ನ ಕೊಟ್ಟವರು ಬಸವರಾಜ ಬೊಮ್ಮಾಯಿ ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾತನಾಡ್ತಾರೆ ಅಂತೇಳಿ ಇವತ್ತು ಪರಮ ಪೂಜ್ಯರು ನಮ್ಮನ್ನ ಕರೆದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಕೊಟ್ಟಿದ್ದಾರೆ. ಆ ರಿಸರ್ವೇಶನ್ ಆದಾಗ ನಮಗೂ ಬಂದು, ನಮ್ಮ ಮನೆಗೂ ಬಂದು ಗುರುಗಳು ಬಂದು ಸನ್ಮಾನ ಮಾಡಿದ್ದಾರೆ. ಅವಕಾಶ ನನಗೆ ನಮ್ಮ ಮನೆಯಲ್ಲಿ 3-4 ಬಾರಿ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಮಾಜ ಬೆಳಿಬೇಕು, ಅದೇ ರೀತಿ ಈ ಸಮಾಜಕ್ಕೆ ಸವಲತ್ತುಗಳು ಕೂಡ ಸರ್ಕಾರದ ವತಿಯಿಂದ ಸಿಗಬೇಕು ಅನ್ನೋ ಒಂದು ನಿಮ್ಮ ಭಾವನೆ ಏನಿದೆ, ಆ ಭಾವನೆಗೆ ನನ್ನ ಒಮ್ಮತದ ವಿಶ್ವಾಸವನ್ನ, ಸಪೋರ್ಟನ್ನ ನಿಮಗೆ ನೀಡುವಂತ ಒಂದು ಕೆಲಸವನ್ನ ನಾನು ಕೂಡ ಮಾಡ್ತೀನಿ ಅಂತೇಳಿ ಮತ್ತೊಮ್ಮೆ ನನಗೆ ಈ ಸಭೆಯಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಕೊಟ್ಟಂತ ಈ ಸಮಾಜದ ಎಲ್ಲ ಬಂಧುಗಳಿಗೆ, ಗುರುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ವಾಲ್ಮೀಕಿ, ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.